ನಮಸ್ತೆ. 16/1/2025 ಗುರುವಾರ, ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ. ಇವತ್ತಿನ ದಿನದಲ್ಲಿ ಇರುವಂಥ ವಿಶೇಷಗಳನ್ನ ನೋಡೋಣ. ಕುಂಡಲಿಯ ಪ್ರಕಾರ ಗುರುವಿಗೆ ನಷ್ಟದಲ್ಲಿ ಬುಧನಿದೆ, 2 ವಿದ್ಯೆಗೆ ಅಧಿಪತಿಗಳು. ಹಂಗಾಗಿ ಮಗುವನ್ನ ಆಪರೇಷನ್ ಮಾಡಿ ತೆಗೆದಾಗ ಈ ದಿನ ಶ್ರೇಷ್ಠವಾಗಿರುತ್ತದೆ ಅಂತಂದರೆ ವಿದ್ಯಾಬುದ್ಧಿಗೆ ತೊಂದರೆ ಬರುತ್ತದೆ. ಶುಭ ಸ್ಥಾನಕ್ಕೆ ಬುಧನು ಹೋದರೆ ಮಾತ್ರನೇ, ಅದರಲ್ಲೂ ಗುರುವ ದೃಷ್ಟಿ ಬುಧನ ಮೇಲೆ ಬಿದ್ದರೆ ಮಾತ್ರನೇ ವಿದ್ಯಾಬುದ್ಧಿಯಲ್ಲಿ ಶ್ರೇಷ್ಠರಾಗಿ ಮಕ್ಕಳಾಗುತ್ತಾರೆ. ಅಂಥ ದಿನ ಯಾವುದು? ಅದನ್ನೆಲ್ಲ ನೀವು ಡೈರೆಕ್ಟಾಗಿ ಕೇಳಿಕೊಳ್ಳಬೇಕು. ಇವತ್ತು ಗುರುವಿನ ದೃಷ್ಟಿ ಸೂರ್ಯನ ಮೇಲೆ ಇದೆ. ಹಂಗಾಗಿ IAS ಅಂದರೆ ಅಡ್ಮಿನ್ ಲೈನ್ ಸೂರ್ಯನಿಂದ ತಂದೆಗೆ ಅನುಕೂಲ, ದೇಶ, ರಾಜ, ಈ ರೀತಿಯಾದ ಯೋಗ ಸೂರ್ಯನಿಗೆ ಉಂಟಾಗುತ್ತದೆ. ಸೂರ್ಯನು ರಾಶಿ ಪ್ರವೇಶವಾಯಿತು ಅಂದರೆ ಮಕರ ರಾಶಿಯಲ್ಲಿ ಕೂತಿದೆ. ಈ ರೀತಿಯಾದ ಈ ದಿನದಲ್ಲಿ ಕುಜನಿಗೆ ನೀಚಭಂಗ ರಾಜಯೋಗ ಉಂಟು. ಹಂಗಾಗಿ ಯಾರೆಲ್ಲ 9ನೇ ತಾರೀಕು, 18ನೇ ತಾರೀಕು, 27ನೇ ತಾರೀಕಲ್ಲಿ ಹುಟ್ಟಿರುತ್ತೀರೋ ಈಗ ನಡೆಯುವಂಥ ಈ ದಿನ ಶುಭ ದಿನವಾಗಿದೆ. ಕುಜನ ಆರಾಧಿಸಬೇಕು. ಚಂದ್ರನು ಕುಜನ ಜೊತೆ ಇದೆ. ಚಂದ್ರನು ಇವತ್ತು ಅಂದರೆ 16ನೇ ತಾರೀಕು 11:16:20 ಕುಜನ ಜೊತೆ ಸೇರಿಕೊಳ್ತದೆ. ಇದರ ಹೆಸರು ಚಂದ್ರಮಂಗಲ ಯೋಗ. ಒಂದು ವೇಳೆ ಇವತ್ತು ಮಗು ಹುಟ್ಟಿದರೆ ಬುಧಗುರು ದೋಷ ಉಂಟು, ಆದರೆ ಚಂದ್ರನಕ್ಕೂ ಮಂಗಳಕ್ಕೂ ಅಲ್ಲಿ ದೋಷವಿಲ್ಲ. ಈ ರೀತಿಯಾಗಿ ಈ ದಿನವಿದೆ. ಇದನ್ನು ನಾವು ಫಸ್ಟ್ ಕೊಡ್ತಿರಲಿಲ್ಲ, ಈಗ ಕೊಡೋದಕ್ಕೂ ಕೂಡ ಕಾರಣ ಏನು ಅಂತಂದರೆ ಮಕ್ಕಳನ್ನ ಆಪರೇಷನ್ ಮಾಡಿ ತೆಗೆಯೋದು ಆ ವಿಷಯದಲ್ಲಿ ಬರೀ ರಾಹುಕಾಲ ಎಂಕಂಡ ಕಾಲ ಮಾತ್ರ ನೋಡಬಾರ್ದು, ಇಡೀ ಜಾತಕ ನೋಡಬೇಕು. ಇದೇ ನಮ್ಮದು ಒಂದು ಪ್ಯಾಕೇಜ್ ಇದೆ. ಫುಲ್ ಡೀಟೇಲ್ ಸುಮಾರು 1.5 ಅವರ್ 2 ಅವರ್ ಆಗುತ್ತದೆ ಒಂದು ಮಗುವಿನ ಜನನವನ್ನು ತೀರ್ಮಾನ ಮಾಡೋಕ್ಕೆ. ಯಾಕೆಂತಂದರೆ ನೇಚರಲ್ ಆಗಿ ತಗೊಂಡ್ರೆ ಅವರವರು ಮಾಡಿದ ಪೂರ್ವಜನ್ಮ ಕರ್ಮಕ್ಕೂ ಪುಣ್ಯಕ್ಕೂ ತಕ್ಕಂತೆಯೇ ಈ ಭೂಮಿಯಲ್ಲಿ ಜನನವಾಗುತ್ತಾರೆ. ಆದರೂ ನಾವು ದೇವರ ಅಪ್ಪಣೆಯನ್ನು ಪಡೆದು ಒಳ್ಳೆ ಟೈಮ್ನ ಕೊಡ್ತೀವಿ. ಅದೆಲ್ಲ ಮಾಡುವಂಥವರು ಮಹಾನುಭಾವರಾದ ಡಾಕ್ಟರ್ಸ್. ಆದರೂ ನಾವು ಈ ಟೈಮ್ ಒಳ್ಳೆ ಟೈಮು ಅಂತ ಕೊಡ್ತೀವಿ. ಅದರಲ್ಲಿ ಸುಮಾರಾಗಿದೆ. ಇವತ್ತು ಮಕ್ಕಳು ಓದು ಆ ರೀತಿಯಾಗಿ ಚೆನ್ನಾಗಿರುತ್ತಾರೆ. ಆದರೆ ಇದರಲ್ಲಿ ಒಂದು ವಿಷಯ, ಕಾಯಿಲೆಗಳ ವಿಷಯ. ಇದರಲ್ಲಿ ಜೀನ್ಸ್ ಕೆಲಸ ಮಾಡುತ್ತದೆ, ಅಂದರೆ ವಂಶ ಪಾರಂಪರ್ಯ ಕೆಲಸ ಮಾಡುತ್ತದೆ. ತಂದೆಗೆ, ಯಾರಿಗೋ ತಾತನಿಗೆ, ಅವರಿಗೆ ಇರುವಂಥ ಆ ಕಾಯಿಲೆಗಳು ಬರಬಹುದು. ಅದನ್ನು ಪೂರ್ತಿ ಅಲ್ಲಿ ಫಿಲ್ಟರ್ ಮಾಡೋಕ್ಕಾಗೋದಿಲ್ಲ, ಕಷ್ಟವಾಗುತ್ತದೆ. ಆದರೂ ವಿದ್ಯಾಬುದ್ಧಿ ಈ ವಿಷಯಗಳಲ್ಲಿ ಗಮನ ಕೊಡೋಕ್ಕೆ ಸೂಪರ್ ಆಗಿರುತ್ತದೆ. ಮತ್ತು ವಿಷಯಕ್ಕೆ ಹೋಗೋಣ. ಇವತ್ತು ತೃತೀಯ ಅನ್ನುವ 3ನೇ ತಿಥಿ ಇದೆ. ಫುಲ್ ದಿನ ಪೂರ್ತಿ ಇದೆ, ಅಂದರೆ ಬೆಳಗಿನ ಜಾವದವರೆಗೂ 4:06:18 ಇವತ್ತಿನ ನಕ್ಷತ್ರ ಆಶ್ಲೇಷ. ಬೆಳಗ್ಗೆಯಿಂದ 11:16:19 ಆಶ್ಲೇಷ ನಕ್ಷತ್ರ ಇರುವವರೆಗೂ ಖಂಡಿತವಾಗಿ ಶುಭ ಉಂಟು, ಕಾರ್ಯಸಿದ್ಧಿಯು ಲಾಭವೂ ಇದೆ. ಆ ನಂತರ ಬರೋದು ಮಖ ನಕ್ಷತ್ರ. ಖಂಡಿತವಾಗಿಯೂ ಅದರ ವಿಷಯದಲ್ಲಿ ಗಮನ ಕೊಡಬೇಕು. ಏನು ಅಂತಂದರೆ ಧನಕ್ಷಯ, ಅಂದರೆ ಹಣವು ಕ್ಷಯವಾಗುತ್ತದೆ ಅಂತಿದೆ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಡಬೇಕಾಗಿರುವ ದಿನವಿದು. ಖಂಡಿತವಾಗಿಯೂ ಹಣಕಾಸಿನ ವ್ಯವಹಾರ ಈ ದಿನದಲ್ಲಿ ಬೇಡ. ಬೇರೆ ಚಿಕ್ಕ ಚಿಕ್ಕ ವಿಷಯಗಳನ್ನು 11:17 ಮೇಲೆ ಮಾಡಬಹುದು. ಹೆಚ್ಚಾಗಿ ಗಮನದಲ್ಲಿಟ್ಕೊಳ್ಳಿ. ಹಣಕಾಸು ವ್ಯವಹಾರಕ್ಕೆ ಖಂಡಿತ ಗಮನ ಕೊಡಬೇಕು. ಮತ್ತಷ್ಟು ವಿಶೇಷಕ್ಕೆ ಬರೋಣ. ಈ ದಿನದ ಸೂರ್ಯೋದಯ 6:46, ಸೂರ್ಯ ಅಸ್ತಮನ ಸಂಜೆ 6:13. ಇವತ್ತಿನ ದಿನದಲ್ಲಿ ನಕ್ಷತ್ರ ಆಶ್ಲೇಷ ಅಂತಂತೀವಿ, ಇದು ರಾಕ್ಷಸಗಣ. ಆಮೇಲೆ ಬರುವಂಥ ಮಖ ನಕ್ಷತ್ರವು ರಾಕ್ಷಸಗಣ. ಆದರೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಮಖ ನಕ್ಷತ್ರ ಸಿಂಹರಾಶಿ. ಹಂಗಾಗಿ ಇವತ್ತು 11:16 ಕರ್ಕಾಟಕ ರಾಶಿ ಇದೆ, ಅಂದರೆ ಕಟಕ ರಾಶಿ ಇದೆ.
ಅಷ್ಟರಲ್ಲಿ ಯಾವ ಮಕ್ಕಳು ಹುಟ್ಟಿದ್ರು, ಈಗ ಉದಾಹರಣೆ 11:14 ಒಂದು ಮಗು ಹುಟ್ಟಿದ್ರೆ ಕರ್ಕ ರಾಶಿ ಅಂದರೆ ಕಟಕ ರಾಶಿ. ಇದೇ ಬೆಳಗ್ಗೆ 11:16 ಮೇಲೆ ಹುಟ್ಟಿದ್ರೆ ಸಿಂಹರಾಶಿಯಲ್ಲಿ ಹುಟ್ಟಿದ್ದಾರೆ ಅಂತ ನಾವು ತಿಳ್ಕೋಬೋದು. ಇವತ್ತು ಬೆಳಗ್ಗೆ 6:46ರಿಂದ 11:16ವರೆಗೂ ಆಶ್ಲೇಷ ನಕ್ಷತ್ರದ 4ನೇ ಪಾದ ನಡೀತಿದೆ. 11:16 ಮೇಲೆ ಸಂಜೆ 5:35ವರೆಗೂ ಮಖಾ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 11:55ವರೆಗೂ ಮಖಾ ನಕ್ಷತ್ರ 2ನೇ ಪಾದ. ಆನಂತರ ಅಂತಂದರೆ ರಾತ್ರಿ 11:55ನ ಮೇಲೆ ಬೆಳಗ್ಗೆ 6:19ವರೆಗೂ ಮಖಾ ನಕ್ಷತ್ರವೇ, ಆದರೆ 3ನೇ ಪಾದ. ಸೂರ್ಯೋದಯಕ್ಕೆ ಇನ್ನೂ ಕೆಲವೇ ನಿಮಿಷಗಳಿದೆ. ಏಕೆಂತಂದರೆ 6:46ಕ್ಕೂ ಸೂರ್ಯನು ಉದಯವಾಗುತ್ತದೆ. ಆದ್ದರಿಂದ ಇದು 16ನೇ ತಾರೀಕೆ ಲೆಕ್ಕಕ್ಕೆ ಬರೋದರಿಂದ 6:19ರಿಂದ ಮಖಾ ನಕ್ಷತ್ರ 4ನೇ ಪಾದ ಇವತ್ತಿರುತ್ತದೆ, ಅಂದರೆ ಬೆಳಗ್ಗೆವರೆಗೂ. ಹಾಗಾಗಿ ದಿನ ಪೂರ್ತಿ 2 ನಕ್ಷತ್ರ, ಆಶ್ಲೇಷ ಮತ್ತು ಮಖಾ ನಕ್ಷತ್ರ. ಮಖಾ ನಕ್ಷತ್ರ ನಾಳೆವರೆಗೂ ಕೂಡ ಇರುತ್ತದೆ. ನಾಳೆವರೆಗೂ ಅಂತಂದರೆ 17ನೇ ತಾರೀಕು ಅಂದರೆ ಶುಕ್ರವಾರ ದಿನ ಮಖಾ ನಕ್ಷತ್ರ 12:45ವರೆಗೆ ಇದೆ. ಆದರೆ ಯೋಗ ಮರಣ ಚಂಚಲ ಅಂತ ಇರೋದರಿಂದ ಶುಭವಲ್ಲ, ಖಂಡಿತ ಎಚ್ಚರವಾಗಿರಿ. ನಾಳೆ ಶುಭ ದಿನವಲ್ಲ, ಅಶುಭ ದಿನ. ವಾರಗಳು ಚೆನ್ನಾಗಿರಬಹುದು, ಆದರೂ ಇದು ದೋಷವಾಗುತ್ತದೆ. ಮತ್ತೆ ನಾವು ಬೇರೆ ವಿಷಯಕ್ಕೆ ಬರೋಣ. ಇವತ್ತಿನ ದಿನದಲ್ಲಿ 100% ಕೆಟ್ಟೋದು, 100% ಒಳ್ಳೆಯದನ್ನು ವಿಷಯಕ್ಕೆ ಹೋಗ್ಬಿಡೋಣ. ಯಾಕೆಂತಂದರೆ ಈ 100% ಕೆಟ್ಟೋದು ಅಂತ ಇರುವ ಸಮಯಗಳಲ್ಲಿ ದಿನ ಚೆನ್ನಾಗಿದ್ದರೂ ಕೂಡ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು, ನೂತನ ಕಾರ್ಯಗಳನ್ನು. ಆದರೆ ಮುಂಚೆಯೇ ಪ್ರಾರಂಭ ಮಾಡಿದರೆ ಅದನ್ನು ಕಂಟಿನ್ಯೂ ಆಗಿ ನಡೆಸೋಕ್ಕೆ ತೊಂದರೆಗಳಿಲ್ಲ. ಇವತ್ತು ಧನುಸು ರಾಶಿಯವರಿಗೆ ಚಂದ್ರಾಷ್ಟಮವಿದೆ, ಧನುಸು ರಾಶಿಗೆ. ಅದರಿಂದಾಗಿ ಈ ದಿನದಲ್ಲಿ ಗಮನ ಕೊಡಿ. 6:46ರಿಂದ 8:12ವರೆಗೂ ಯಮಕಂಡ ಕಾಲವಿದೆ. 10:35ರಿಂದ 11:21ವರೆಗೂ ದುರ್ಮುಹೂರ್ತವಿದೆ. ಅದೇ ಸಮಯದಲ್ಲಿ 11:16ರಿಂದ ಮಕರ ರಾಶಿಯವರಿಗೆ ಚಂದ್ರಾಷ್ಟಮ. ಹಾಗಾಗಿ ಧನುಸು ರಾಶಿಗೆ 11:16ಗೆ ಧನುಸು ಚಂದ್ರಾಷ್ಟಮ ಮುಗಿದು 11:16ರಿಂದ ಮಕರ ರಾಶಿಯವರಿಗೆ ಚಂದ್ರಾಷ್ಟಮ ಸ್ಟಾರ್ಟ್. ಮಧ್ಯಾಹ್ನ 1:55ರಿಂದ 3:21ವರೆಗೂ ರಾಹುಕಾಲ. ಮಧ್ಯಾಹ್ನ 3:10ರಿಂದ 3:56ವರೆಗೂ ದುರ್ಮುಹೂರ್ತ. ಸಂಜೆ 5:58ರಿಂದ ರಾತ್ರಿ 8:07ವರೆಗೂ ಮೃತ್ಯು ಅಂದರೆ ಮರಣ. ಸಂಜೆ 7:47ರಿಂದ ರಾತ್ರಿ 9:21ವರೆಗೂ ವಿಷಕಾಲ. ರಾತ್ರಿ 12 ಗಂಟೆಯಿಂದ 1:42ವರೆಗೂ ನಕ್ಷತ್ರ ವಿಷಗಡಿಕಾ ಕಾಲ. ಇದೆಲ್ಲ ಅಶುಭ ಸಮಯಗಳು. ಇದರಲ್ಲಿ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡೋದನ್ನು ಖಂಡಿತ ಮಾಡಬಾರ್ದು. ಸರಿ, 100% ಒಳ್ಳೆಯ ಟೈಮು ಅಂತ ಹುಡುಕೋಣ. 8:14ರಿಂದ 10:33, 11:23ರಿಂದ 1:53 ಮಧ್ಯಾಹ್ನ 3:58ರಿಂದ ಸಂಜೆ 5:56, ರಾತ್ರಿ 9:23ರಿಂದ 11:58, ರಾತ್ರಿ 1:44ರಿಂದ ಫುಲ್ ನೈಟ್ ಅದು ದೋಷವಾಗಿರುತ್ತದೆ. ಅಂದರೆ ದೋಷ ಪೂರ್ತಿ ಹೋಗಿ ಖಂಡಿತವಾಗಿ ಅಭಿವೃದ್ಧಿ ಕೊಡುತ್ತದೆ. ಇಷ್ಟೆಲ್ಲ ಇರೋದನ್ನು ಈ ದಿನವನ್ನು ಗಮನಿಸಿ ಸರಿಯಾಗಿ ನೀವು ನೋಡ್ಕೊಳ್ಳಿ. ಯಾಕೆಂತಂದರೆ ದೋಷಗಳಿದ್ದರೂ ಕೂಡ ಒಳ್ಳೆಯ ಟೈಮು ಅಂತ ನಾವು ಕೊಟ್ಟಿರೋ ಟೈಮ್ಗಳಲ್ಲಿ ಮಾಡಿದ್ರೆ ದೋಷಕ್ಕೆ ಪರಿಹಾರ ಖಂಡಿತವಾಗಿ ಉಂಟು. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಕ್ಕೆ ಬರೋಣ. ನಾವು ಫಸ್ಟೇ ಹೇಳಿದ್ವಿ, ಒಂದು ನಕ್ಷತ್ರ ಅಂದರೆ ಆಶ್ಲೇಷ 11:16ವರೆಗೂ ಶುಭವನ್ನು ಕೊಟ್ಟುಬಿಡ್ತದೆ ಅಂತ. ಮಖಾ ನಕ್ಷತ್ರ ಶುಭ ನಕ್ಷತ್ರವಾದರೂ ಮಹಾನಕ್ಷತ್ರವಾದರೂ ಕೂಡ ಧನಕ್ಷಯವನ್ನು ಕೊಡೋದರಿಂದ 11:15 ಮೇಲೆ ಶುಭವಾಗಿಲ್ಲ ಅಂತ ತಿಳ್ಕೊಳ್ಳಿ. ಈಗ ನಾವು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಈ ದಿನದಲ್ಲಿ ಬೆಳಗ್ಗೆಯಿಂದ 11:17ವರೆಗೂ ಶುಭಕರವಾಗಿದೆ, ಪರಮ ಮಿತ್ರಧಾರೆಯಾಗಿದೆ. ಸ್ವಲ್ಪ ರೋಗ ಭಯ ಉಂಟಷ್ಟೇ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಮಿತ್ರಧಾರೆ ಇದೆ, ಪರಮ ಮಿತ್ರಧಾರೆ ಇದೆ. ಇವತ್ತಿನ ದಿನ ಪೂರ್ತಿ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ, ಟೆನ್ಷನ್ ಇದೆ, ರೋಗ ಭಯ ಉಂಟು. 11:17ವರೆಗೂ ಶುಭವಾಗಿಲ್ಲ.
ಆನಂತರನೇ ಅನುಕೂಲ ಕೊಡೋದು. ಕೃತಿಕಾ ನಕ್ಷತ್ರ ವೃಷಭ ರಾಶಿ 11-17 ಮೇಲೆ ಶುಭಕರವಾಗಿದೆ. ಇವತ್ತು ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಟುಬಿಡಿ ಬೆಳಗ್ಗೆವರೆಗೂ, ಅಂತಂದರೆ 11-17ವರೆಗೂ ಲಾಭಕ್ಕೇನು ತೊಂದರೆಗಳಿಲ್ಲ. ಟೆನ್ಷನ್ ಬಿಟ್ಬಿಟ್ರೆ ಖಂಡಿತವಾಗಿ ಶುಭ ಉಂಟು. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಅನುಕೂಲವು ಲಾಭವು 11-17ವರೆಗೂ ಚೆನ್ನಾಗಿರುತ್ತದೆ. ಹಾಗಾಗಿ ನಿಮ್ಮ ಕಾರ್ಯಗಳನ್ನ ಇಷ್ಟಲ್ಲೇ ಇಟ್ಕೊಳ್ಳಿ. ಮಖ ನಕ್ಷತ್ರ ಬರುವ 11-17ನ ಮೇಲೆ ಟೆನ್ಷನ್, ರೋಗ ಭಯವೆಲ್ಲ ಉಂಟು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಪ್ರತ್ಯೇಕ ತಾರೆ, ಆದ್ದರಿಂದ 11-17ವರೆಗೂ ಶುಭವಾಗಿಲ್ಲ. ಆನಂತರ ಅನುಕೂಲಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 11-17ವರೆಗೂ ಶುಭವಲ್ಲ. ಹೆಚ್ಚಿನ ಖರ್ಚುಗಳು, ವೇಸ್ಟ್ ಖರ್ಚುಗಳು, ಟೆನ್ಷನ್ ಇರುತ್ತದೆ, ಅದೆಲ್ಲ ಬಿಟ್ಟುಬಿಡಬೇಕು. 11-17 ಮೇಲೆ ಶುಭಕರವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಕ್ಷೇಮವಿದೆ, ಆದರೂ ಧನಹಾನಿ ಉಂಟು. ಹಾನಿ ಇಲ್ಲದೆ ನೋಡಿಕೊಳ್ಳಿ. ಇದೆಲ್ಲ 11-17ವರೆಗೂ. ಆಮೇಲೆ ಸಮಯ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 11-17ವರೆಗೂ ಏಟು, ಗಾಯಗಳು, ವಿಪತ್ತು, ಆರೋಗ್ಯದ ವಿಷಯ ಇದರಲ್ಲೆಲ್ಲ ಎಚ್ಚರವಾಗಿರಬೇಕು. ಆನಂತರ ಶುಭವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ. ಏಟು, ಗಾಯಗಳೆಲ್ಲ ಇದೆ 11-17ವರೆಗೂ. ಆನಂತರ ಶುಭವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂಪತ್ತು ಉಂಟು, ಆರೋಗ್ಯ ಉಂಟು, ಅಭಿವೃದ್ಧಿ ಎಲ್ಲ ಇದೆ 11-17ವರೆಗೂ. ಆದರೆ ಆನಂತರ ಏಟು, ಗಾಯಗಳು ಅಥವಾ ಆರೋಗ್ಯದಲ್ಲಿ ಎಚ್ಚರ, ಕೆಲವು ಕಾರ್ಯಗಳನ್ನ ಮುನ್ನೆಚ್ಚರಿಕೆಯಾಗಿರಬೇಕು, ಇಲ್ಲಾಂತಂದರೆ ತೊಂದರೆ ಅನುಭವಿಸ್ತೀವಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ 11-17 ಮೇಲೆ ಶುಭವಾಗಿದೆ. 11-17ವರೆಗೂ ಮೀಡಿಯಮ್ ಆಗಿದೆ, ಅಂದರೆ 50% ಇದೆ. ಆದ್ದರಿಂದ ಸ್ವಲ್ಪ ಗಮನ ಕೊಟ್ಕೊಳ್ಳಿ ಸಾಕು. ಆದರೂ ಇವತ್ತಿನ ದಿನ ಶುಭ ದಿನವಾಗಿದೆ. ಮಖ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಈ ದಿನ 11-17ವರೆಗೂ ಕಾರ್ಯಗಳಲ್ಲಿ ಗೆಲುವು, ಅನುಕೂಲತೆ, ದೇವರ ರಕ್ಷಣೆ ಎಲ್ಲ ಉಂಟು. 11-17 ಮೇಲೆ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೊಡಿ, ಆದರೂ ಶುಭ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ ವ್ಯಯ ಇಂಥದ್ದೆಲ್ಲ ಉಂಟು 11-17ವರೆಗೂ. 11-17ನ ಮೇಲೆ ಪರಮ ಮಿತ್ರಧಾರೆಯು ಶರೀರ ಆರೋಗ್ಯವೂ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಟೆನ್ಷನ್ ಇದೆ, ವ್ಯಯ ಉಂಟು. ಇದೆಲ್ಲ 11-17ವರೆಗೂ. ಆನಂತರ ಮಿತ್ರಧಾರೆಯು ಶರೀರ ಸುಖವೂ ಇರುತ್ತದೆ, ಶುಭಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ 11-17ವರೆಗೂ ಟೆನ್ಷನ್ ಇದೆ. ಆದರೂ ಯಾವತ್ತೋ ಕೇಳಿರೋದು, ಯಾವತ್ತೋ ದೇವರನ್ನ ಬೇಡಿರೋದು ಬಂದರೆ ಅದನ್ನು ಅನುಭವಿಸಬಹುದು. 11-17ನ ಮೇಲೆ ಮಖ ನಕ್ಷತ್ರ ಬರುತ್ತದೆ. ಆ ಸಮಯಕ್ಕೆ ನಿಮಗೆ ಮಿತ್ರಧಾರೆಯು ಸ್ವಲ್ಪ ವ್ಯಯವೂ ಉಂಟು, ಖರ್ಚು ಮಾತ್ರ ಮೇಂಟೈನ್ ಮಾಡಿಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡ ಇದೆ. ಇದೆಲ್ಲ 11-17ವರೆಗೂ. ಆನಂತರ 50% ಮಾತ್ರನೇ ಚೆನ್ನಾಗಿರೋದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕ ತಾರೆ, 11-17ವರೆಗೂ ಶುಭವಾಗಿಲ್ಲ. ಆನಂತರ ಪರವಾಗಿಲ್ಲ. ಚಿತ್ತಾ ನಕ್ಷತ್ರ ತುಳಾ ರಾಶಿ 11-17 ಮೇಲೆ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ಸ್ವಾತಿ ನಕ್ಷತ್ರ ತುಳಾ ರಾಶಿ ಆರೋಗ್ಯ ಅಂದರೆ ಕ್ಷೇಮ ಉಂಟು, ಕೆಲಸ ಕಾರ್ಯೆಲ್ಲ ಅಭಿವೃದ್ಧಿ ಉಂಟು 11-17ವರೆಗೂ. ಆನಂತರ ಹೇಳ್ಕೊಳ್ಳುವಂತೆ ಇಲ್ಲ. ವಿಶಾಖ ನಕ್ಷತ್ರ ತುಳಾ ರಾಶಿ ಖಂಡಿತವಾಗಿಯೂ ವಿಪತ್ತು, ಏಟು, ಗಾಯಗಳು ಇಂಥದ್ದೆಲ್ಲ ಇರುತ್ತದೆ, ಎಚ್ಚರ. ಆದರೆ ಮಾಡುವ ಕಸಬಲ್ಲಿ ಅಷ್ಟೇನು ತೊಂದರೆಗಳಿಲ್ಲ. 11-17ನ ಮೇಲೆ ಎಲ್ಲವೂ ಸರಿ ಹೋಗುತ್ತದೆ, ಶುಭವಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 11-17ನ ಮೇಲೇ ಶುಭವಾಗಿರೋದು. ಅಲ್ಲಿಯವರೆಗೂ ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ, ಏಟು, ಗಾಯಗಳಿದೆ, ಚಿಕ್ಕ ಚಿಕ್ಕ ತೊಂದರೆಗಳಿರುತ್ತದೆ, ಸರಿ ಮಾಡ್ಕೋಬೇಕು. ನಂತರ ನೋಡುವಂಥದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಬೆಳಗ್ಗೆ 11-17ವರೆಗೂ ಸಂಪತ್ತು ಉಂಟು. ಆದರೆ 11-17ನ ಮೇಲೆ ಏಟು, ಗಾಯಗಳು, ತೊಂದರೆಗಳು ಬರುತ್ತದೆ, ಎಚ್ಚರ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಇದು ಜನ್ಮತಾರೆ ಈ ದಿನ. ಹಾಗಾಗಿ ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಯಾರ್ಕ ಚಿಕ್ಕ ಚಿಕ್ಕ ಸಹಾಯಗಳನ್ನು ಮಾಡಿ, ಅದರಿಂದ ಉಪಯೋಗ ಖಂಡಿತ ಉಂಟು. ಇವತ್ತಿನ ದಿನ 11-17ನ ಮೇಲೆ ಸಂಪತ್ತು ಇದೆ. ಕೆಲಸ ಕಾರ್ಯಗಳಲ್ಲಿ ಅಂದರೆ ಯಾವುದೇ ಕಸಬಲ್ಲಿದ್ದರೂ ಅಭಿವೃದ್ಧಿಯೂ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿ ಪರಮ ಮಿತ್ರಧಾರೆಯಾಗಿದೆ. ಆದರೂ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇಟ್ಕೊಳ್ಳೋದು ಒಳ್ಳೆಯದು. 11-17ವರೆಗೂ ಈ ರೀತಿ ಇದೆ. ಆ ನಂತರ 50% ಮಾತ್ರನೇ ಚೆನ್ನಾಗಿರೋದು, ನೋಡ್ಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿ ಚೆನ್ನಾಗಿದೆ 11-17ವರೆಗೂ. ಆ ನಂತರನೇ ಸ್ವಲ್ಪ ಯೋಚನೆ ಮಾಡಬೇಕು. ಪರಮ ಮಿತ್ರಧಾರೆಯಾಗಿ ಕಾರ್ಯಗಳು ಸ್ವಲ್ಪ ಅಡೆತಡೆ ಉಂಟು 11-17ನ ಮೇಲೆ.
ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಟೆನ್ಷನ್ ಇದೆ, ರೋಗವೃದ್ಧಿ ಎಲ್ಲ ಉಂಟು, ಇದೆಲ್ಲ 11-17ವರೆಗೂ. ಆನಂತರ ಮಿತ್ರಧಾರೆ ಇದೆ, ಅದರಿಂದ ಶುಭವಾಗಿರುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ 11-17 ಮೇಲೆ ಮಿತ್ರಧಾರೆ ಇದೆ, ಆದ್ದರಿಂದ ನಿಮ್ಮ ಕಾರ್ಯಗಳು ಆಮೇಲೆ ಚೆನ್ನಾಗಿರುತ್ತೆ ಅಂತ ಬರುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಅನುಕೂಲವಿದೆ, ಸುಖ ಅಭಿವೃದ್ಧಿ ಇದೆ, ಇದೆಲ್ಲ 11-17ವರೆಗೂ. ಆನಂತರ ಟೆನ್ಷನ್ ಎಲ್ಲ ಬರುತ್ತದೆ, ನೋಡ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಪ್ರತ್ಯೇಕ್ತಾರೆ, ಆದ್ದರಿಂದ ಶುಭಕರವಾಗಿಲ್ಲ 11-17ವರೆಗೂ. 11-17 ಮೇಲೆ ಅನುಕೂಲವಿದೆ, ಸ್ವಲ್ಪ ರೋಗವೃದ್ಧಿ ಇದೆ, ನೋಡ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪ್ರತ್ಯೇಕ್ತಾರೆ, ಶತ್ರುನಾಶ ಇಂಥದ್ದೆಲ್ಲ ಉಂಟು. ಆದರೂ 11-17 ಮೇಲೆ ಇದೆಲ್ಲ ದೂರವಾಗಿ ಶುಭವಾಗಿರುತ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಆರೋಗ್ಯವಿದೆ, ಶತ್ರುನಾಶವಿದೆ. 11-17ವರೆಗೂ ಧೈರ್ಯವಾಗಿ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಶುಭ ಕಾರ್ಯಗಳು, ಮುಹೂರ್ತ ಕಾರ್ಯಗಳಿಗೆ ಇನ್ನೂ ಸ್ವಲ್ಪ ತಡೆಯೋಣ. ಯಾಕೆಂತಂದರೆ ಸ್ವಲ್ಪ ಸೂರ್ಯನು ರಾಶಿ ಪ್ರವೇಶವಾಗಿದೆ, ಆದ್ದರಿಂದ ಸ್ವಲ್ಪ ತಡೆದರೆ 1 ದಿನಕ್ಕೆ 2 ದಿನಕ್ಕೆ ಮತ್ತೆ ಒಳ್ಳೆಯ ಟೈಮ್ ಬರುತ್ತದೆ. 11-17 ಮೇಲೆ ಶುಭಕರವಾಗಿಲ್ಲ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, 1, 2, 3 ಪಾದಗಳು. 11-17ವರೆಗೂ ವಿಪತ್ತು ಉಂಟು, ಆದ್ದರಿಂದ ಎಚ್ಚರ. ಆನಂತರ ಕ್ಷೇಮವು ಸುಖವೂ ಉಂಟು, ಆದ್ದರಿಂದ 11-17 ಮೇಲೆ ಶುಭಕರವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, 4ನೇ ಪಾದ. 11-17ವರೆಗೂ ಏಟು ಗಾಯಗಳಿದೆ, ಕಾರ್ಯವಿಘ್ನವಿದೆ. ವೇಸ್ಟ್ ಖರ್ಚುಗಳನ್ನ ಮಾಡೋಕ್ಕೋಗಬೇಡಿ. ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ಮಾನಸಿಕ ನೋವುಗಳು, ಒತ್ತಡಗಳು ಬರುತ್ತದೆ. ಆನಂತರನೇ ಕ್ಷೇಮವು, ಶತ್ರುನಾಶವು ಉಂಟು. ನಂತರ ನೋಡುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತಿದೆ, ಕಾರ್ಯವಿಘ್ನಗಳು ಇದೆ. ಆನಂತರ ಸ್ವಲ್ಪ ಸರಿಯಾಗಿಲ್ಲ, ಅದರಿಂದ ಹೆಚ್ಚಿನ ಗಮನ ಕೊಡಿ. ಏನೇ ಇದ್ದರೂ ನಿಮ್ಮ ಟೈಮ್ 6:46 11-17, ಅದರಲ್ಲಿ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ರೇವತಿ ನಕ್ಷತ್ರ ಲಾಸ್ಟ್ ನಕ್ಷತ್ರ ಮೀನರಾಶಿ, ಜನ್ಮತಾರೆಯು ಕಾರ್ಯವಿಘ್ನವೂ ಉಂಟು 11-17ವರೆಗೂ. 11-17 ಆದ ಮೇಲೆ ಸಂಪತ್ತು, ಶತ್ರುನಾಶ ಇಂಥದ್ದೆಲ್ಲ ಉಂಟು. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಹಂಗಾಗಿ ಎಲ್ಲ ವಿಷಯಗಳು ನಾವು ಮಗುವನ್ನ ಆಪರೇಷನ್ ಮಾಡಿ ತೆಗೆಯೋ ವಿಷಯಗಳಲ್ಲಿ ಹೆಚ್ಚಿನ ಗಮನ ಏನಕ್ಕೆ ಅಂತಂದರೆ, ಈಗ ತೊಂದರೆ ಇಲ್ಲ ಅಂತಂದರೆ ಫ್ಯೂಚರ್ಗೂ ತೊಂದರೆ ಇಲ್ಲ, ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.